ಲಯನ್ಸ್ ಕ್ಲಬ್ ಇಲ್ಕಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ಬಸವ ಪ್ಯಾಲೇಸಿನಲ್ಲಿ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ 2024ರ ಸಾಲಿನಲ್ಲಿ ಲಯನ್ಸ್ ಕ್ಲಬ್ಗೆ ನೂತನವಾಗಿ ಸದಸ್ಯತ್ವ ಪಡೆದ ಹರೀಶ್ ದಿವಟೆ, ಶ್ರೀನಿವಾಸ್ ಶ್ರೀಕಂಡೆ, ಶ್ರೀಕಾಂತ್ ಮಾರಾ, ಡಾಕ್ಟರ್ ನಾಗರಾಜ್ ಶಾವಿ, ಲಕ್ಷ್ಮೀಕಾಂತ್ ಕಾಟ್ವಾ ಅವರಿಗೆ ಸಂಘದ ನಿಯಮಗಳನ್ನು ಬೋಧನೆ ಮಾಡಲಾಯಿತು. ಲಯನ್ಸ್ ಕ್ಲಬ್ಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಾಬಳೇಶ್ ಮರ್ಟದ್, ಕಾರ್ಯದರ್ಶಿ ಮಹಾಂತೇಶ್ ಅಕ್ಕಿ, ಖಜಾಂಚಿ ಮುರುಗೇಶ್ ಪಾಟೀಲ್ ಅವರಿಗೆ ಬಾಗಲಕೋಟೆಯ ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ರಾಜಶೇಖರ್ ಹಿರೇಮಠ್ ಮತ್ತು ನಿಕಟಪೂರ್ವ ಅಧ್ಯಕ್ಷ ರಾಜಕುಮಾರ್ ಕಾಟ್ವಾ ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ತದನಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಪ್ರಿಯದರ್ಶಿನಿ ಆಮ್ದಿಹಾಳ್ ಮತ್ತು ಪದಗ್ರಹಣ ಅಧಿಕಾರಿ ರಾಜಶೇಖರ್ ಹಿರೇಮಠ್ ಮತ್ತು ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಲಯನ್ಸ್ ಕ್ಲಬ್ಬಿನ ಕಾರ್ಯಗಳನ್ನು ಶ್ಲಾಘಿಸಿ ನೂತನ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು. ಇವತ್ತು ಸಾರ್ವಜನಿಕವಾಗಿ ಕೂಡ ಇವತ್ತು ಎಲ್ಲ ರಂಗದಲ್ಲಿ ಗುರುತಿಸಿಕೊಂಡು ಇವತ್ತು ಯಾವ ಮನುಷ್ಯ ನೋವಿನಲ್ಲಿರ್ತಾನೆ, ಅನ್ಯಾಯ ಆಗಿರುತ್ತೆ ಅಥವಾ ಆರೋಗ್ಯ ಸ್ಥಿತಿ ಹದಗೆಟ್ಟಿರುತ್ತೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟರೆ ಆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದ್ರ ಜೊತೆಗೆ ಅವರ ಆರೋಗ್ಯಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸ ಇವತ್ತು ಯಾವುದಾದ್ರೂ ಒಂದು ಸಂಸ್ಥೆ ಮಾಡ್ತಾ ಇದೆ ಅಂದ್ರೆ ಅದು ಲಯನ್ಸ್ ಕ್ಲಬ್ ಅನ್ನೋ ಮಾತ್ರ ನಾವು ಬಹಳ ಹೇಳಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ವಿಜಯ್ ಡ್ಯಾನ್ಸ್ ಅಕಾಡೆಮಿಯ ಮಕ್ಕಳು ಮಾಡಿದ ನೃತ್ಯವು ನೋಡುಗರನ್ನ ಮನರಂಜಿಸಿತು. ಕಾರ್ಯಕ್ರಮದ ಕೊನೆಯಲ್ಲಿ ಇಲ್ಕಲ್ ನಗರದ ಜೆಸಿಐ ಮಹಂತ ಶ್ರೀ ಸಿಟಿ, ಸಿಲ್ಕ್ ಸಿಟಿ, ಅಕ್ಕನ ಬಳಗ, ಕದಳಿ ವೇದಿಕೆ, ದೀಪು ದೀಕ್ಷಾ ಸಂಸ್ಥೆ, ಯೂನಿಯನ್ ಸಂಸ್ಥೆ, ಬಿಸಿ ಅಕ್ಕಿ ಸ್ಮಾರಕ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಲಯನ್ಸ್ ಕ್ಲಬ್ಬಿನ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು.